ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ರೂ ಕೂಡ ಶಾಸಕರಾಗಿ ಮೊದಲ ಬಾರಿ ಆಯ್ಕೆ ಆದಾಗೂ ಕೂಡ ಮಂತ್ರಿಯಾಗಿ, ನಂತರ ಮೂರನೇ ಬಾರಿ ಆಯ್ಕೆ ಆದಾಗೂ ಕೂಡ, ಅಂದ್ರೆ 3 ಬಾರಿ ಆಯ್ಕೆ ಆದಾಗ್ಲೆಲ್ಲೂ ಕೂಡ ಮಂತ್ರಿ ಆಗ್ತಿರೋರು ಇಡೀ ರಾಜ್ಯದಲ್ಲಿ ಏಕೈಕ ಒಬ್ಬರು ವ್ಯಕ್ತಿ ಯಾರು ಅಂತಂದ್ರೆ ಅದು ಶಿವರಾಜ್ ತಂಗಡಗಿ ಅಂತಾನೆ ಹೇಳ್ಬೋದು. ಕನಕಗಿರಿ ಕ್ಷೇತ್ರದಿಂದ 3ನೇ ಬಾರಿ ಆಯ್ಕೆ ಆದಾಗ್ಲೂ ಕೂಡ ಈಗ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕನಕಗಿರಿ ಅಂದ್ರೆ ಇವ್ರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡುತ್ತಿರುವ ಕನಕಗಿರಿ ಕ್ಷೇತ್ರದ ಅಧಿದೇವತೆ ಕನಕಾಚಲಪತಿ ಜಾತ್ರೋತ್ಸವ ಮತ್ತು ಈಗ 2ನೇ ವರ್ಷದ ಏನು ಸರ್ಕಾರ 2ನೇ ವರ್ಷದ ಒಂದು ಹೊಸ್ತಿಲಲ್ಲಿದೆ ಅಂತ ಹೇಳ್ಬೋದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ವಿಶ್ವವಾಣಿ ಟಿವಿ ಅವರ ಜೊತೆಗೆ ಒಂದು ಸಣ್ಣ ಸಂದರ್ಶನ ಮಾಡಿದೆ. ಸದ್ಯ ನಮ್ಮ ಜೊತೆಗೆ ಈಗ ಸಚಿವರಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಸಚಿವರಾದ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಅವ್ರನ್ನ ಒಂದಷ್ಟು ಮಾತಾಡೋಣ. ಸರ್ ನಮಸ್ತೆ. ಸರ್, ಈಗ ಪ್ರಥಮವಾಗಿ ಈಗ 3ನೇ ಬಾರಿ ಆಯ್ಕೆ ಆದ್ರಿ ಸರ್. 3ನೇ ಬಾರಿನೂ ಕೂಡ ಮಂತ್ರಿ ಆಗಿದ್ದೀರಿ. ಕನಕಗಿರಿ ಕ್ಷೇತ್ರ ಜನರಿಗೆ ಏನ್ ಹೇಳ್ತೀರಿ ಅಂತ? ಕನಕಗಿರಿ ಕ್ಷೇತ್ರದ ಜನರ ಆಶೀರ್ವಾದ, ಆ ಆಶೀರ್ವಾದದಿಂದ ನಾನು 3 ಸತಿ ಶಾಸಕನಾಗಿ ಮಂತ್ರಿ ಆಗಿದ್ದೀನಿ. ಇದೆಲ್ಲದ ಆಗ್ಬೇಕಂದ್ರ ಕ್ಷೇತ್ರ ಜನರ ಒಂದು ಆಶೀರ್ವಾದ ಮತ್ತು ನಾನು ಬಂದು ಇಲ್ಲಿ ನಿಂತು ನಾನು ಏನು ಸೇವೆ ಮಾಡಿದ್ರು ಅವರ ಕನಕಗಿರಿ ಕ್ಷೇತ್ರದ ಜನರ ಋಣವನ್ನ ತೀರ್ಸಕ್ಕಾಗಲಾರ್ದಂತ ಒಂದು ಆಶೀರ್ವಾದ ಕನಕಗಿರಿ ಕ್ಷೇತ್ರ ಜನರು ಮಾಡಿದ್ದಾರೆ. ನಾನು ಪ್ರತಿ ಸತೆ ನಾನು ಹೇಳ್ತಾ ಇರ್ತೀನಿ, ಆ ಕ್ಷೇತ್ರದ ಜನರ ಋಣ ನನ್ನ ಮೈ ಮೇಲಿನ ಚರ್ಮವನ್ನ ತೆಗೆದು ಅವರಿಗೆ ಪಾದವನ್ನು ಮಾಡಿ ಇದು ಮಾಡಿದ್ರು ನನ್ನ ಋಣವನ್ನ ತೀರ್ಸಕ್ಕಾಗಲ್ಲ ಅಂತ ಪ್ರತಿ ಸತಿ ನಾನು ಕಾರ್ಯಕ್ರಮದೊಳಗೆ ಹೇಳ್ತಾ ಇದ್ದೀನಿ. ಯಾಕ ಅಂದ್ರೆ ಆ ರೀತಿ ಜನರು ನನಗೆ ಪರಿಚಯನೇ ಇದ್ದಿದ್ದಿಲ್ಲ. ಜನರ ಎಷ್ಟು ಪಂಚಾಯತ್ ಅದಾವ ಅನ್ನೋದು ಗೊತ್ತಿದ್ದಿಲ್ಲ, ಯಾವ ರೂಟ್ ಏನನ್ನೋದು ಗೊತ್ತಿಲ್ಲ. ಅಂತ ಟೈಮ್ರು ಅಂತ ಕಾಲಘಟ್ಟದೊಳಗೆ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರಾಗಿ ಗೆಲ್ಲಿಸಿದಂತ ಆ ಜನರಿನ ನನ್ನೆಂದು ಜೀವನದೊಳಗೆ ತೀರ್ಸಕ್ಕಾಗಲ್ಲ. ಎಷ್ಟೇ ಕೆಲಸ ಮಾಡಿದ್ರು ತೀರ್ಸಕ್ಕಂತೂ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ. ಸರ್, ಈಗ 3ನೇ ಸಾರಿ ಆದ್ರೂ ಕೂಡ ಮತ್ತೆ ಈ ಸಾರಿ ಹೊಸ ಖಾತೆಯನ್ನು ಕೊಟ್ಟಿದ್ದಾರೆ ಸರ್. ಈಗ ಹೊಸ ಅಂದ್ರೆ ಹಿಂದಿನ ಖಾತೆ ಇದ್ರೆ ಒಂದಷ್ಟು ಅನುಭವ ಇರುತ್ತೆ, ಈಗ ಮತ್ತೆ ಹೊಸ ಖಾತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗ. ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? 2 ವರ್ಷದ ಅನುಭವ. ನನ್ನ ಆಸೆನು ಯಾವಾಗ್ಲೂ ಹೊಸ ಖಾತೆಯನ್ನೇ ನಿರ್ವಹಣೆ ಮಾಡ್ಬೇಕು ಅಂತ ಆಸೆ ನನಗೆ. ಈ ಸತಿನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಸಣ್ಣ ನೀರಾವರಿ ಇಲಾಖೆನ ಕೊಡ್ತೀನಿ ಅಂದ್ರೂ ನಾನು ಹೊಸತಿ ಇಲಾಖೆಯನ್ನ ನಿರ್ವಹಣೆ ಮಾಡಿದ್ದೀನಿ. ನನಗದು ಬೇಡ ಅಂತ ನನಗನ್ಸಿದ ಮಟ್ಟಿಗೆ ಮೊದಲನೇ ಸತೆ 3 ಇಲಾಖೆ, ಸಿದ್ದರಾಮಯ್ಯ ಗೌರ್ಮೆಂಟ್ ಒಳಗ 1 ಇಲಾಖೆ, 4 ಈ ಸತಿ ಮತ್ತೆ 2 ಇಲಾಖೆ, ಅಂದ್ರೆ ಕನಿಷ್ಠ 6 ಇಲಾಖೆಯನ್ನ ಜವಾಬ್ದಾರಿಯನ್ನು ಹೊತ್ತು ಕೆಲಸವನ್ನು ಮಾಡಿದೆ. ಈ ಸತಿ ಮಾಡೋದಿದೆಲ್ಲ ಬಹಳ ವಿಭಿನ್ನವಾದಂಥದ್ದು ಮತ್ತು ವಿಶೇಷವಾದಂಥದ್ದು, ಬಹಳ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ಈ ಸತಿ ನಾನು ಮಾಡ್ತಾ ಇದ್ದೆ. ಯಾಕಂದ್ರೆ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಅದರ ಜೊತೆಗೆ ಹಿಂದುಳಿದ ವರ್ಗದ ಇಲಾಖೆ, ಬಹಳ ಜವಾಬ್ದಾರಿ ಇರುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಅನ್ನೋದೊಂದು ನನಗೆ ಹೆಮ್ಮೆ ಇದೆ. ಸರ್, ಈಗ 2 ಸಾರಿ, ಮೊದಲನೇದಾಗಿ ಏನಂತಂದ್ರೆ ರೈಸ್ ಟೆಕ್ನಾಲಜಿ ಪಾರ್ಕ್, 2ನೇ ಸಾರಿಗೆ ಕೆರೆ ತುಂಬಿಸಿ ಯೋಜನೆ ಆಯ್ತು, ದೊಡ್ಡ ಯೋಜನೆ ಕ್ಷೇತ್ರಕ್ಕಾಗಿ ಸಚಿವರಾಗಿ ಮಾಡಿದ್ದು. ಈ ಸರಿ ಏನ್ ನಿರೀಕ್ಷೆ ಮಾಡಬಹುದು ಅಂತ ಕ್ಷೇತ್ರ ಜನತೆ? ಈಗ ನಾನು ಚುನಾವಣೆ ಪೂರ್ವದೊಳಗೆ ಒಂದು ಮಾತನ್ನ ಕೊಟ್ಟಿದ್ದೆ. 2 ತಾಲೂಕನ್ನ ಮಾಡಿದ್ದೆ ನಾನು. ಅದಾದ್ಮೇಲೆ ಹಿಂದಿನ ಸರ್ಕಾರದೊಳಗ ಒಂದು ಆಡಳಿತ ಕಚೇರಿಯನ್ನು ಮಾಡಲಾರ್ದಂತ ಪರಿಸ್ಥಿತಿಯನ್ನು ಮಾಡಿದ್ರು. ಈ ಸತಿ ನಾನು ಎಲ್ಲವೂ ಆಡಳಿತ ಕಚೇರಿಯನ್ನು ಮಾಡಬೇಕು, ಹಾಸ್ಪಿಟಲ್ ಮಾಡಬೇಕು, ತಾಲೂಕಿಗೆ ಇರುವಂತ ಎಲ್ಲಾ ಕಚೇರಿಗಳನ್ನ ತಂದು ತಾಲೂಕಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಬೇಕು ಒಂದು. ಮತ್ತು ಅದರ ಜೊತೆಗೆ ಇವತ್ತ 2 ನಗರಗಳು ಬಹಳ ದೊಡ್ಡ ಪ್ರಮಾಣದಾಗ ಬೆಳೀತಾ ಇದ್ದಾವೆ. ಯಾಕಂದ್ರೆ 2ನ್ನು ತಾಲೂಕಾ ಕೇಂದ್ರವನ್ನಾಗಿ ಮಾಡಿದ್ದೀವಿ. ತಾಲೂಕಾ ಕಚೇರಿ ಬಂದ ಮೇಲೆ ಸಹಜವಾಗಿ ಕುಡಿ ನೀರಿನ ವ್ಯವಸ್ಥೆ ಆಗ್ಲೇಬೇಕು. ಅದಕ್ಕೆ ಈಗ 2 ನಗರಕ್ಕೆ, ಕನಕಗಿರಿ ಮತ್ತು ಕಾರಟಗಿಗೆ ಕನಿಷ್ಠ 200 ಕೋಟಿ ರೂಪಾಯಿ ಆಗಷ್ಟು ದುಡ್ಡನ್ನ ಇವತ್ತ ನೇರವಾಗಿ ತುಂಗಭದ್ರಾದಿಂದನೇ ಕನಕಗಿರಿಗೆ ಕಾರಟಗಿಗೆ ಕುಡಿ ನೀರಿನ ವ್ಯವಸ್ಥೆನ ಮಾಡುವಂಥದ್ದನ್ನ ಮಾಡಿದ್ದೀನಿ. ಅಂದ್ರೆ ನನಗೆ ಪ್ರತಿ ಸತಿ ಒಂದೊಂದು ಇತಿಹಾಸವನ್ನ ಮಾಡುವಂಥದ್ದು ನನ್ನ ಆಸೆ. ಈ ಸತಿ ಕುಡಿ ನೀರಿಂದು ತಾಲೂಕ್ ಕಸೌದ ಮತ್ತು ಹಾಸ್ಪಿಟಲ್ ಅನ್ನ ಮಾಡುವಂತ ಕೆಲಸ ಮಾಡಿದ್ದೀನಿ. ನೀವು ಬಂದಾಗ ಪ್ರವಾಹ ಅರಿವು ಯೋಜನೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಸರ್. ಈಗ ಅದೇನಾಗೈತಿ ನವಲಿ ಜಲಾಶಯ ಅಂತ ಆಯ್ತು. ಅದಕ್ಕೆ ಮೊದ್ಲಿಂದಾನು ನವಲಿ ಜಲಾಶಯಕ್ಕೆ ನಿಮ್ದು ಒಂದಷ್ಟು ತಕರಾರಿದೆ.
ಈಗ ಚರ್ಚೆ ಅದೇ ಇದೆ. ಇದ್ರ ಬಗ್ಗೆ ನಿಮ್ ನಿಲುವು ಏನಂತ? ಸರ್, ಈಗ ನನ್ನ ಆಸೆ, ನಾನು ಈಗಾಗಲೇ ಸಂಬಂಧಪಟ್ಟಂತ ಸಚಿವರಿಗೆ ಮಾತಾಡಿದ್ದೀನಿ. ಪ್ರವಾಹ ಹರಿವು ಕಾಲುವೆಗಳ ಆದ್ರೆ ಮಾತ್ರ ಒಣ ಬೇಸಾಯ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ನೆರಾವರಿ ಭಾಗದ ರೈತರಿಗೂ ಅನುಕೂಲ ಆಗುತ್ತೆ. ಅದು ಕನಿಷ್ಠ 15 ಪ್ರವಾಹ ಕಾಲುವೆಗಳು ಆಗ್ಬೇಕು. ಅವು ಆದತ್ನಾಗ ಮಾತ್ರ ಕೆರೆಗಳು, ದೊಡ್ಡ ದೊಡ್ಡ ಕೆರೆಗಳಾಗಬೇಕು, ಅಲ್ಲಿ ನೀರ್ ನಿಂದಿರ್ಬೇಕು. ಅಲ್ಲಿಂದ ನಮಗ್ ಬೇಕಾದತ್ನಾಗ ಕನಿಷ್ಠ 15 ಪ್ರವಾಹ ಆಗಿ ಅಲ್ಲಿ ಒಂದೊಂದು ಇದಕ್ಕ ಕನಿಷ್ಠ 4 TMC 5 TMC 10 TMC ಅದರ ಕೆಪಾಸಿಟಿ ಮೇಲೆ ಅಲ್ಲಿಂದ ಅಲ್ಲಿ ಆಗೋದ್ರಿಂದ ಒಣ ಬೇಸಾಯದ ಭಾಗದರಿಗೆ ಮತ್ತು ನೀರಾವರಿ ಭಾಗದ ಜನರಿಗೂ ಅನುಕೂಲ ಆಗಂತದ್ ಕೆಲಸ ಆಗುತ್ತೆ. ಈಗ ತುಂಗಭದ್ರಾ ಜಲಾಶಯದ್ದು ಮೊನ್ನೆ ಸಮಸ್ಯೆ ಏನಾಯ್ತು ಅಂತ ಗೊತ್ತು. ಈ ಸರಿನಾದ್ರೂ ಅದು ಗೇಟ್ಗಳ ಬದಲಾವಣೆ ಆಗುತ್ತಾ ಅಂತ? ಗೇಟ್ಗಳು ಬದಲಾವಣೆಯನ್ನ ಯಾರು ಮಾಡ್ಬೇಕು ಅಂದ್ರೆ ಬೋರ್ಡಿನವರು ನಿರ್ಧಾರವನ್ನು ಮಾಡ್ಬೇಕು. ನಾವು ಈಗಾಗಲೇ ಹೇಳಿದ್ದೀವಿ, ಬೋರ್ಡ್ನವರು ಮೊನ್ನೆ ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ ಅಂತ ನಮಗೂ ಮಾಹಿತಿ ಇದೆ. ಬೋರ್ಡ್ನವರು ಇನ್ಸ್ಪೆಕ್ಷನ್ ಮಾಡಿದ ತಕ್ಷಣ ನಾವು ಅದಕ್ಕೆ ಎಷ್ಟು ನಮ್ಮ ಪಾಲಿದೆ, ರಾಜ್ಯ ಸರ್ಕಾರದ ಪಾಲು, ಅದನ್ನು ಕೊಡುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀರಾವರಿ ಮಂತ್ರಿಗಳು, ನಾನು ಜಿಲ್ಲಾ ಮಂತ್ರಿ ಹೇಳಿದ್ನಿ. ಆದಷ್ಟು ಬೇಗನೆ ಅವ್ರು ನಮ್ಮ ಪಾಲು ಕೇಳಿದ್ರೆ ಆ ದುಡ್ಡನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಈಗ ಈ ಸರಿ ಸಿರುವಾರಕ್ಕೆ ತೋಟಗಾರಿಕಾ ಟೆಕ್ನಾಲಜಿ ಪಾರ್ಕ್ ಅದು ಏನಾದ್ರೂ ಬಜೆಟ್ನಾಗ ಅನೌನ್ಸ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಈ ಸರಿ ಅದು ಆಗ್ಲಿಲ್ಲ. ಏನಾಗುತ್ತೆ? ಬಜೆಟ್ನ್ಯಾಗ ಇಡೋದಕ್ಕೂ ಅನೌನ್ಸ್ ಮಾಡೋದಕ್ಕೂ ವ್ಯತ್ಯಾಸ ಅದಾವ. ನಾವು ಬಜೆಟ್ನಾಗ ಇಟ್ಟು ಅನೌನ್ಸ್ ಮಾಡಿ ಇನ್ನ ಸರ್ಕಾರದವ್ರು ಏನು ಮಾಡ್ಲಾರ್ದ ಕುಂತ್ರು ಈ ಸತಿ ನಂದಂಗಿಲ್ಲ. ಈಗ ಆಲ್ರೆಡಿ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದೆ. ಶಾರ್ಟ್ಲಿ ತಿಂಗಳ ಅಥವಾ 1.5-2 ತಿಂಗಳೊಳಗಾಗಿ ಕ್ಯಾಬಿನೆಟ್ ತರುವಂತ ಕೆಲಸವನ್ನು ಮಾಡ್ತೀನಿ. ಎಲ್ಲ ಕಂಪ್ಲೀಟ್ ಆಗಿದೆ. ತೋಟಗಾರಿಕೆ ಇಲಾಖೆಯಿಂದ IDD ಹೋಗಿದೆ. IDD ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. IDD ಸೆಕ್ರೆಟರಿ ಕೆಲವೊಂದಿಷ್ಟು ಕೋರಿಗಳನ್ನ ಕಳಿಸಿದ್ರು ತೋಟಗಾರಿಕೆ ಇಲಾಖೆ. ಈಗ IDD ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. IDD ಸೆಕ್ರೆಟರಿ ಮಾತಾಡಿದ ಮೇಲೆ ಅದನ್ನು ಅವರು ಕಂಪ್ಲೀಟ್ ಮಾಡಿದ್ದಾರೆ. ಈ ವಾರ 15 ದಿವಸದೊಳಗೆ ಇಲ್ಲ ಮುಂದಿನ ತಿಂಗಳಾದಾಗ ಅದನ್ನು ನಾನು ಕ್ಯಾಬಿನೆಟ್ ತರುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಕೊಪ್ಪಳ ಬಳಿ ಬಲ್ದೋಟ ಸಂಸ್ಥೆ ಉಕ್ಕು ಕಾರ್ಖಾನೆ, ಬೃಹತ್ ಉಕ್ಕು ಕಾರ್ಖಾನೆದು ಈಗ ಅದ್ರ ಬಗ್ಗೆ ಸಾಕಷ್ಟು ವಿರೋಧ ಬಂತು. ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಿಯೋಗ ತಗೊಂಡೋದ್ರಿ. ಕೊನೆಗೆ ಏನಾಯ್ತು ಅನ್ಸ? ಅದ್ರ ಬಗ್ಗೆ ಈಗ ನಿಮಗ್ ಸಪೋರ್ಟ್ ಮಾಡಿರ್ತಕ್ಕಂತ ಒಂದಷ್ಟು ಎಡಪಂಥೀಯ ಸಂಘಟನೆಗಳು ಕೂಡ ಜಿಲ್ಲಾ ಬಚಾವ್ ಆಂದೋಲನ ಕೂಡ ಈಗ ಅವರು ಒಂದ್ ರೀತಿ ಎಚ್ಚರಿಕೆ ಕೂಡ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ನಾನು ಅವ್ರ ಜೊತೆಗಿದ್ದೀನಿ, ಕೊಪ್ಪಳ ಜನತೆಯ ಜೊತೆಗಿದ್ದೀನಿ. ಕೊಪ್ಪಳ ಏನೀಗ ಪ್ರತಿಭಟನೆ ಮಾಡ್ತಿದ್ರೆ ಅವ್ರ ಜೊತೆಗಿದ್ದೀನಿ. ನಾನು ಒಬ್ಬ ಮಂತ್ರಿಯಾಗಿ ನೇರವಾಗಿ ಮುಖ್ಯಮಂತ್ರಿಗಳ ಹತ್ರ ಎಲ್ಲಾ ಶಾಸಕರ ನಿಯೋಗವನ್ನು ಕರ್ಕೊಂಡೋಗಿ ಮುಖ್ಯಮಂತ್ರಿ ಕಡೆಯಿಂದ ಫೋನ್ ಹಚ್ಚಿ ಕೆಲಸನ ನಿಲ್ಸಿದ್ದೀವಿ. ನನ್ನ ಉದ್ದೇಶ ಏನು ಅಂತಂದ್ರೆ ಅದನ್ನ ನಿಲ್ಲಿಸ್ಬೇಕು, ಅದನ್ನ ರಾಜ್ಯಕ್ಕೆ, ಇದು ನಮ್ಮ ಕೊಪ್ಪಳ ಜನತೆಗೆ ನೆಮ್ಮದಿಯ ಬದುಕನ್ನು ಕೊಡ್ಬೇಕನ್ನೋ ಆಸೆ ಅವ್ರದ್ದೇನಿದೆ ಚಿಂತನೆ, ಅದ್ರೊಳಗೆ ನಂದು ಭಾಗ ಇದೆ. ನಾನು ಅವ್ರ ಜೊತೆಗಿರ್ತೀನಿ. ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಸಚಿವರಾಗಿ ಕೆಲಸ ಮಾಡ್ತಿದ್ದೀರಿ, ಆದ್ರೆ ಕ್ಷೇತ್ರದಲ್ಲಿ ಜನರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ. ಇದಕ್ಕೆ ಏನ್ ಹೇಳ್ತೀರಾ? ಈಗ ಜನರಿಗೆ ಸಿಗಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನನಗೆ ರಾಜ್ಯದ ಜವಾಬ್ದಾರಿಯನ್ನು ಒದಗಿಸಿದ್ದಾರೆ ಕ್ಷೇತ್ರ ಜನರೇ. ಆಮೇಲೆ ಇಂದ ಬರೀ ಶಾಸಕರಿದ್ದರೆ ಸಿಗ್ತಿದ್ದಿಲ್ಲ. ನಾನು ಪ್ರತಿ ಗ್ರಾಮ ಪಂಚಾಯತಿ ಭೇಟಿ ಕೊಡಕತ್ತೀನಿ. ತಿಂಗಳದಾಗ 2-3 ಮಿನಿಮಮ್ 1 ಅಥವಾ 2 ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ತಾ ಇದ್ದೀನಿ. ಅಲ್ಲಿ ಬರೇ ಭೇಟಿ ಕೊಡೋದಲ್ಲ, ನಾನು ಇಡೀ ತಾಲೂಕಿನ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ತತ್ಕ್ಷಣ ಯಾರು ಕೇಳ್ತಾರ ಅವ್ರ ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನು ಮಾಡ್ತೀನಿ. ಈ ರಾಜ್ಯದೊಳಗ ಯಾವ ಶಾಸಕರು ಯಾವ ಮಂತ್ರಿಗಳು ಮಾಡ್ಲಾರ್ದ ಕೆಲಸ ಕನಗಿರಿ ಕ್ಷೇತ್ರದಾಗ ಆಗ್ತಾ ಇದೆ. ಇದಿಲ್ಲ, ಸಿಗಲ್ಲ ಅನ್ನೋ ಭಾವನೆ ಇಲ್ಲ. ವಿರೋಧಿಗಳು ಅದನ್ನ ಸೃಷ್ಟಿ ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ನಿಮ್ ಕಾರ್ಯಕರ್ತರೆ ಒಂದಿಷ್ಟು ಜನ ಸಿಗ್ತಾ ಇಲ್ಲ ಅನ್ನೋದು ಸರ್, ಅದಕ್ಕೆ ಕ್ವೈಟ್ ನ್ಯಾಚುರಲ್. ಜವಾಬ್ದಾರಿ ಜಾಸ್ತಿ ಇದೆ. ನಾನು ಬರೋ ಹೊತ್ನ್ಯಾಗ ನನ್ನ ಮನೆ ನೋಡ್ತಿರ್ತೀರಿ ನೀವು. ನನ್ನ ಮನೆ ನಾನು 2 ದಿವಸ ಇದೀನಿ ಅಂದ್ರೆ ದೊಡ್ಡ ಸಂತೆ ಬಜಾರ್ ಇದ್ದಂಗೆ ಇರ್ತೈತೆ. ಅಷ್ಟು ಜನ ಭೇಟಿ ಮಾಡ್ತೀನಿ. ಬೆಳಗ್ಗೆಯಿಂದ ರಾತ್ರಿ 10:30ವರೆಗೆ ಭೇಟಿ ಆಗ್ತೀನಿ. ಅಂಥದ್ದು ಯಾರು ಇದ್ದಂದ್ರೆ ನೇರವಾಗಿ ಬರ್ಲಿ, ಮಾತಾಡ್ಲಿ. ಫೋನ್ ಆಗಿದ್ದೀನಿ, ಮಿಸ್ಡ್ ಕಾಲ್ ಇದ್ರೆ ವಾಪಸ್ ಹಚ್ತೀನಿ. ಎಲ್ಲರ ಜೊತೆಗೆ ಇದ್ದೀನಿ. ನಂದು ಕ್ಷೇತ್ರ ಜನರಿಗೆ ಸಿಗಲ್ಲ ಅನ್ನೋ ಪ್ರಶ್ನೆನೂ ಇಲ್ಲ. ಸಿಗ್ತೀನಿ. ತಾಳ್ಮೆಯಿಂದ ಸಮಾಧಾನದಿಂದ ಬಂದ ಕೆಲಸ ಮಾಡ್ಕೊಂಡು ಹೋಗ್ಲಿ. ಸರ್, ಈಗ ಕನಕಗಿರಿ ಕ್ಷೇತ್ರದ 2 ಕಣ್ಣುಗಳು ಅಂತ ಹೇಳ್ತೀರಿ ಸರ್, 2 ಪಟ್ಟಣಗಳು, ಕನಕಗಿರಿ ಇರ್ಬೋದು ಮತ್ತೆ ಕಾರಟಗಿ ಇರ್ಬೋದು. ಆದ್ರೆ ಕಾರಟಗಿಗೆ ನೀಡಿದಷ್ಟು ಮಹತ್ವ ಕನಕಗಿರಿ ಕೊಡಲ್ಲ ಅನ್ನೋ ಒಂದು ಆರೋಪ ಇದೆ ಸರ್. ಇಲ್ಲ, ಇದು ತಪ್ಪು. ಕನಕಗಿರಿಗೆ
ಕಾರಟಗಿ ತಾಲೂಕು ಮಾಡಿದ್ವಿ, ಕನಗಿರಿ ತಾಲೂಕು ಮಾಡಿದ್ವಿ. ಕಾರಟಗಿಯಾಗ ಏನು ಪ್ರಜಾಸೌಧದ ಜಾಗ ಸಿಗ್ಲಾರ್ದಕ್ಕ ಅಲ್ಲಿ ಟೆಂಡರ್ ಆಗಿಲ್ಲ. ಕನಗಿರಿಯಾಗ ಜಾಗ ಸಿಕ್ತು, ಅಲ್ಲಿ ಟೆಂಡರ್ ಆಗೈತೆ. ಕಾರಟಗಿ ಒಳಗ ಹಾಸ್ಪಿಟ್ಲಿಗೆ ಜಾಗ ಐತೆ, ಅಲ್ಲಿ ಟೆಂಡರ್ ಆಗೈತೆ. ಕನಗಿರಿಯಾಗ ಜಾಗ ಸಿಕ್ಕಿಲ್ಲ, ಅಲ್ಲಿ ಟೆಂಡರ್ ಆಗಿಲ್ಲ. ಈಗ ಕನಗಿರಿಗೆ ಒಂದು ಹಾಸ್ಟೆಲ್, BCM ಹಾಸ್ಟೆಲ್ ಕೊಟ್ಟಿನಿ ಕನಗಿರಿ ತಾಲೂಕಿಗೆ. ಈಗ ಮತ್ತೆ ಕಾರ್ಮಿಕ ಇಲಾಖೆಯಿಂದ ಹಿಂದುಳಿದ ವರ್ಗದವರಿಗೆ ಕಾರ್ಮಿಕ ಇಲಾಖೆಯಿಂದ 30 ಕೋಟಿಗೆ ಒಂದು ಹಾಸ್ಟೆಲ್ ಕೊಡ್ತಾ ಇದ್ದೀನಿ. ನನ್ ಬ್ಯಾಲೆನ್ಸ್ ಎಲ್ಲವೂ ಬ್ಯಾಲೆನ್ಸ್ ಆಗಿ ಮಾಡ್ತೀನಿ. ಕಾರಟಗಿ ಕನಗಿರಿ ಎರಡು ನನ್ನ ಕಣ್ಣೆ. ಆ ಕಣ್ಣಿಗೆ ನನ್ ಬಲಗಣ್ಣೆ ಭಾರಿ ಶ್ರೇಷ್ಠ. ಬಲಗಣ್ಣು ಎಡಗಣ್ಣ ಅಂತಂದ್ರೆ ಎರಡು ಕಣ್ಣು ಶ್ರೇಷ್ಠನ. ಒಂದ್ ಕಣ್ಣಿಲ್ಲ ಅಂದ್ರೆ ಒಂದ್ ಕಣ್ಣಿನಿಂದ ಆ ಒಂದು ಕಣ್ಣು ಅಂತಂದ್ರೆ ಅವ್ನ್ ಕುರುಡನ ಆಗ್ತಾನೆ. ಸರ್ಕಾರಿ ಆಸ್ಪತ್ರೆ ಕಣ್ಣಿಲ್ಲ ಅಂತಂದ್ರೆ ಅವನಿಗೆ ದೇಹದಾಗ ಒಂದು ಊನ ಆಗತ್ತೆ. ಹಂಗೆ ಯಾವ ದೇಹಕ್ಕೂ ನನಗೆ ಊನ ಆಗೋದ ಅವಶ್ಯಕತೆ ಇಲ್ಲ. ಕನಗಿರಿ ಕಾರಟಗಿ ಎರಡು ಕಣ್ಣುಗಳೇ. ಸರ್ಕಾರಿ ಆಸ್ಪತ್ರೆ ಹತ್ರ ಜಾಗ ಐತಿ ಅಂತಿದಾರೆ ಸರ್. ಸರ್ಕಾರ ಜಾಗ ತಗೊಂಡಿದ್ವಿ ಕನಗಿರಿಗೆ, ಈಗ ಮನೆ ತಗೊಂಡಿದ್ವಿ. ರೀಸೆಂಟ್ ಆಗಿ ತಗೊಂಡ್ವಿ, 1 ತಿಂಗಳಾಯ್ತು ತಗೊಂಡು. ಈಗ ಅದನ್ನ ಪ್ರಪೋಸಲ್ ಕಳಿಸಿದ್ವಿ ಸರ್ಕಾರಕ್ಕ. ಅಲ್ಲಿನೂ ಈ ಟೆಂಡರ್ ಕರೆಯತ್ತೆ ಕೆಲಸ. ಅಲ್ಲಿ 42 ಕೋಟಿದು, ಇಲ್ಲೇ 42 ಕೋಟಿದು. ಇಲ್ಲಿ ಒಂದು ಈಗ ಕಾರಟಗಿಗೆ ಇದು ಬಸ್ ಡಿಪೋ ಸ್ಯಾಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಇದ್ರೊಳಗ ಕನಗಿರಿಗೆ ಬಸ್ ಡಿಪೋ ಸ್ಯಾಂಕ್ಷನ್ ಮಾಡಿಸ್ತೀನಿ. ಎಲ್ಲವನ್ನು ಈಕ್ವಲ್ ಆಗಿ ಅದನ್ನ ಜವಾಬ್ದಾರಿಯಿಂದ ಆ ಎರಡು ನಗರವನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತೀವಿ. ಕೊನೆಯದಾಗಿ ಈಗ ಕೊನೆ ಭಾಗದ ರೈತರು ಸರ್, ನೀರಾವರಿ ರೈತರದು ಟೈಲೆಂಡ್ ಏರಿಯಾಕ್ಕೆ ಒಂದಷ್ಟು ಏತ ನೀರಾವರಿಗಳನ್ನ ಪ್ಲಾನ್ ಮಾಡಿದ್ರಿ, ಅದ್ರದ್ದು ಏನಾಯ್ತು? ಹಿಂದಿನ ಸರ್ಕಾರದೊಳಗ ಏತ ನೀರಾವರಿ ಪ್ಲಾನ್ ಮಾಡಿದ್ವಿ. ಟೆಂಡರ್ ಆಯ್ತು. ಟೆಂಡರ್ ಆದ್ಮೇಲೆ ಕೆಲಸನೂ ಸರಿಯಾದ ರೀತಿಯೊಳಗೆ ಕೆಲಸ ಮಾಡ್ಲಿಲ್ಲ. ಅದಕ್ಕೆ ಈಗ ಅಧಿಕಾರಿಗಳ ಸಭೆ ಮಾಡಿದ್ದೀನಿ, ಕಾಂಟ್ರಾಕ್ಟರ್ ಸಭೆ ಮಾಡಿದ್ದೀನಿ. ಅವರೊಂದು ಕೆಲವೊಂದಿಷ್ಟು ತೊಂದರೆಗಳಿದಾವೆ. ಕಾಂಟ್ರಾಕ್ಟರ್ ಅವ್ರನ್ನ ಕರೆದು ಮಾತಾಡ್ತಾ ಇದ್ದೀನಿ. ಮುಂದಿನ ಬೆಳೆಗೆ ಏತ ನೀರಾವರಿ ಪ್ರಾರಂಭ ಆಗುತ್ತೆ. ರೈತರು, ಟೈಲ್ಯಾಂಡ್ ಭಾಗದ ರೈತರು ನೆಮ್ಮದಿಯಿಂದ ಬೆಳೆಯನ್ನ ಬೆಳಿತಾರೆ. ಈ ಓವರ್ ಆಲ್ ನಿಮ್ಮ ಇಲಾಖೆ ಬಗ್ಗೆ ಏನ್ ಹೇಳ್ತೀರಿ ಸರ್ ಶಾರ್ಟ್ ಆಗಿ? ನನ್ನ ಇಲಾಖೆ ಬಹಳ ಜವಾಬ್ದಾರಿ ಇದ್ದಂತ ಇಲಾಖೆ. ಒಂದು ಹಿಂದುಳಿದ ವರ್ಗದ ಜನರನ್ನು ರಕ್ಷಣೆ ಮಾಡುವಂತ ಇಲಾಖೆ. ಇನ್ನು ಒಂದು ಇಡೀ ರಾಜ್ಯದ 7 ಕೋಟಿ ಕನ್ನಡಿಗರನ್ನ ಮೆಚ್ಚುವಂತ ಮತ್ತು ಕನ್ನಡಿಗರ ಹಿತವನ್ನ, ಆಸೆಗಳನ್ನ ಈಡೇರಿಸುವಂತ ಇಲಾಖೆ. ಹಿಂಗಾಗಿ ನನಗೆ ಬಹಳ ಜವಾಬ್ದಾರಿ ಇರುವಂತ ಇಲಾಖೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 2 ವರ್ಷ, ಮೇ 20ಕ್ಕೆ 2 ವರ್ಷ ಆಗತ್ತೆ. 2 ವರ್ಷ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ಜವಾಬ್ದಾರಿಯಿಂದ ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗೂ ಇದೆ. ಇದಿಷ್ಟು ಸರ್ಕಾರ 2 ವರ್ಷದ ಒಂದು ತುಂಬುವಂತ ಹೊಸ್ತಿಲಲ್ಲಿದೆ. ಜೊತೆಗೆ ಶಿವರಾಜ್ ತಂಗಡಗಿ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥ ಕನಕಗಿರಿ ಕ್ಷೇತ್ರದ ಆರಾಧ್ಯ ದೈವ ಕನಕಾಚಲಪತಿ ಜಾತ್ರೆಯ ಒಂದು ಹೊಸ್ತಿಲಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರ ಹೇಳಿದ ಮಾತುಗಳು ಅಂತಾನೆ ಹೇಳ್ಬೋದು. ಶರಣಬಸವ ಹುಲಿಯೈದರ್, ವಿಶ್ವವಾಣಿ ಟಿವಿ.